ಹನಿ ಟ್ರ್ಯಾಪ್ ತನಿಖೆಗೆ ಆಗ್ರಹ. ಬೆಂಗಳೂರು. ರಾಜ್ಯ ಹಾಗೂ ಕೇಂದ್ರದ ಎಲ್ಲ ಪಕ್ಷದ ನಾಯಕರು ಸೇರಿದಂತೆ ಸುಮಾರು 48 ಮಂದಿ ಮೇಲೆ ಹನಿ ಟ್ರ್ಯಾಪ್ ಸಿಡಿ ಮಾಡಲಾಗಿದೆ ಎಂಬ ಸ್ಫೋಟಕ ಮಾಹಿತಿಯನ್ನು ಸಚಿವ ಕೆಎನ್ ರಾಜಣ್ಣ ಸದನದಲ್ಲಿ ಬಹಿರಂಗಪಡಿಸಿದರು. ಈ ಬಗ್ಗೆ ಸೂಕ್ತ ತನಿಖೆ ಆಗಬೇಕು, ಸತ್ಯಗಳು ಹೊರಬರಲಿ ಎಂಬುದು ಗೃಹ ಸಚಿವ ಪರಮೇಶ್ವರ್ ಅವರು ಕೂಡ ಒತ್ತಾಯಿಸಿದ್ದಾರೆ. ಬಜೆಟ್ ಭಾಷಣದ ಮೇಲಿನ ಚರ್ಚೆ ವೇಳೆ ಹನಿ ಟ್ರ್ಯಾಪ್ ವಿಚಾರ ಪ್ರಸ್ತಾಪ ಮಾಡಿದ ಶಾಸಕ ಯತ್ನಾಳ್, ರಾಜ್ಯದಲ್ಲಿ ಸಹಕಾರಿ ಸಚಿವರ ಮೇಲೆ ಹನಿ ಟ್ರ್ಯಾಪ್ ಮಾಡುವ ಪ್ರಯತ್ನ ಮಾಡಲಾಗಿದೆ. ಇದೊಂದು ಕೆಟ್ಟ ಸಂಸ್ಕೃತಿಯಾಗಿದೆ. ಜನಪ್ರತಿನಿಧಿಗಳನ್ನು ಬ್ಲ್ಯಾಕ್ಮೇಲ್ ಮಾಡುತ್ತಿದ್ದಾರೆ ಎಂದು ಆತಂಕ ವ್ಯಕ್ತಪಡಿಸಿದ್ದಾರೆ. ಸಿಡಿ ಕಾರ್ಖಾನೆಯಾಗುತ್ತಿದೆ ಕರ್ನಾಟಕ ರಾಜ್ಯ. ಈ ವೇಳೆ ಮಧ್ಯಪ್ರವೇಶಿಸಿದ ಸಚಿವ ಕೆಎನ್ ರಾಜಣ್ಣ, ರಾಜ್ಯವು ಪೆನ್ಡ್ರೈವ್ ಸಿಡಿ ಕಾರ್ಖಾನೆಯಾಗುತ್ತಿದೆ ಎಂಬ ಬಗ್ಗೆ ಚರ್ಚೆ ಮಾಡಿದರು. ದೇಶದಲ್ಲಿ ನಡೆಯುತ್ತಿದೆ. ಇದೊಂದು ಗುರುತರವಾದ ಆರೋಪವಾಗಿದೆ. ಹನಿ ಟ್ರ್ಯಾಪ್ ಯತ್ನದಲ್ಲಿ ತುಮಕೂರು ಪ್ರಭಾವಿ ಸಚಿವರ ಹೆಸರು ಕೇಳಿಬರುತ್ತಿದೆ. ತುಮಕೂರು ಪ್ರಭಾವಿ ಸಚಿವರೆಂದರೆ ನಾನೊಬ್ಬ ಮತ್ತು ಗೃಹ ಸಚಿವರಾದಂತಹ ಪರಮೇಶ್ವರ್ ಅವರು ಇದ್ದಾರೆ ಎಂದು ಹೇಳಿದ್ದಾರೆ. ಇದರ ಹಿಂದೆ ನಟ, ನಿರ್ಮಾಪಕ, ನಿರ್ದೇಶಕ ಯಾರು ಎಂಬುದು ಸಿಡಿ ಪೆನ್ಡ್ರೈವ್ ಮಾಡುತ್ತಿರುವವರು 48 ಜನರ ಮೇಲೆ ಹನಿ ಟ್ರ್ಯಾಪ್ ಮಾಡಿದ್ದಾರೆ. ಇದು ನಮ್ಮ ರಾಜ್ಯಕ್ಕೆ ಸೀಮಿತವಾಗಿಲ್ಲ. ರಾಷ್ಟ್ರ ಮಟ್ಟದ ವಿವಿಧ ನಾಯಕರುಗಳು, ಮುಖಂಡರ ಹನಿ ಟ್ರ್ಯಾಪ್ ಪೆನ್ಡ್ರೈವ್ ಕೂಡ ಮಾಡಲಾಗಿದೆ. ನನ್ನ ಮೇಲಿನ ಆರೋಪಕ್ಕೆ ನಾನು ಇಲ್ಲಿ ಉತ್ತರ ಕೊಡುವುದಿಲ್ಲ. ನಾನು ಈ ಬಗ್ಗೆ ಗೃಹ ಸಚಿವರಿಗೆ ಲಿಖಿತ ದೂರು ಕೊಡುತ್ತೇನೆ. ಇದನ್ನು ತನಿಖೆ ಮಾಡಬೇಕು. ಇದರ ಹಿಂದೆ ನಟ ಯಾರು, ನಿರ್ಮಾಪಕ ಯಾರು, ನಿರ್ದೇಶಕ ಯಾರೆಂದು ಗೊತ್ತಾಗಬೇಕು ಎಂಬ ಮಾಹಿತಿಯನ್ನು ಸಚಿವರು ತಿಳಿಸಿದ್ದಾರೆ. ಹನಿ ಟ್ರ್ಯಾಪ್ ವಿಚಾರವಾಗಿ ಉನ್ನತ ಮಟ್ಟದ ತನಿಖೆಗೆ ಸೂಚನೆ. ಈ ಬಗ್ಗೆ ಪ್ರತಿಕ್ರಿಯಿಸಿದ ಗೃಹ ಸಚಿವ ಡಾ. ಪರಮೇಶ್ವರ್ ಅವರು, ಇದು ಸದನದ ಪ್ರತಿ ಸದಸ್ಯನ ಪ್ರಶ್ನೆ, ಸದಸ್ಯನ ಗೌರವದ ಪ್ರಶ್ನೆ. ಇದಕ್ಕೆ ಫುಲ್ ಸ್ಟಾಪ್ ಹಾಕಲೇಬೇಕು. ಕರ್ನಾಟಕ ವಿಧಾನಮಂಡಲ ಅಧಿವೇಶನವು ದೇಶದಲ್ಲಿಯೇ ಬಹಳ ಗೌರವವನ್ನು ಹೊಂದಿದೆ. ದೊಡ್ಡ ದೊಡ್ಡ ವ್ಯಕ್ತಿಗಳು ಸದನದ ಸದಸ್ಯರಾಗಿದ್ದಾರೆ. ಸದನದಲ್ಲಿ ಹಲವು ಕುರುಹುಗಳನ್ನು ಬಿಟ್ಟಿದ್ದಾರೆ, ಗೌರವವನ್ನು ಬಿಟ್ಟು ಹೋಗಿದ್ದಾರೆ. ಅದರ ಗೌರವ ಮರ್ಯಾದೆ, ಸದಸ್ಯರ ಮರ್ಯಾದೆ ಕಾಪಾಡಬೇಕಾಗಿದೆ. ಹಾಗಾಗಿ ಇದಕ್ಕೆಲ್ಲ ಇತಿಶ್ರೀ ಹಾಡಲೇಬೇಕು. ಇದರಿಂದ ಬಹಳಷ್ಟು ಮಂದಿಯ ಮರ್ಯಾದೆ ಹೋಗುತ್ತಿದೆ. ಸಚಿವ ರಾಜಣ್ಣನವರ ಮನವಿ ಮೇರೆಗೆ ಉನ್ನತ ಮಟ್ಟದ ತನಿಖೆಯನ್ನು ಮಾಡಿಸುತ್ತೇನೆ, ಸತ್ಯಗಳು ಹೊರಬರುತ್ತವೆ ಎಂಬ ಮಾಹಿತಿಯನ್ನು ನೀಡಿದ್ದಾರೆ. ಹನಿ ಟ್ರ್ಯಾಪ್ ವಿಚಾರವಾಗಿ ಆರ್. ಅಶೋಕ್ ಮಾತನಾಡಿ, ಇದೊಂದು ಗಂಭೀರವಾದ ವಿಚಾರವಾಗಿದೆ. ಬೇರೆಲ್ಲ ವಿಚಾರಗಳಿಗೂ ಎಸ್ಐಟಿ ಮಾಡ್ತೀರಾ, ಇತರೆ ಪ್ರಕರಣಗಳಿಗೂ ಎಸ್ಐಟಿಯನ್ನು ನೇರವಾಗಿ ನೇಮಕಾತಿ ಮಾಡ್ತೀರಾ? ಮಂತ್ರಿಗಳೇ ಹೇಳಿದ್ದಾರೆ. ಅದರಿಂದ ದೂರು ಪಡೆದು ಹನಿ ಟ್ರ್ಯಾಪ್ ಆರೋಪದ ಬಗ್ಗೆ ಜಡ್ಜ್ ನೇತೃತ್ವದಲ್ಲಿ ತನಿಖೆ ಮಾಡಿಸಿ. ಇದರಿಂದ ಎಲ್ಲರಿಗೂ ನ್ಯಾಯ ಸಿಗುತ್ತದೆ. ಸದನದಲ್ಲಿ ಮಂತ್ರಿಯೊಬ್ಬರು ಮಾತನಾಡುತ್ತಾರೆ ಅಂದರೆ ನೀವು ಗಂಭೀರವಾಗಿ ತಗೋಬೇಕು. ಎಸ್ಐಟಿ ಮಾಡ್ತಿರೋ, ಯಾವ ತನಿಖೆ, ಯಾರ ನೇತೃತ್ವದಲ್ಲಿ ತನಿಖೆ ಮಾಡಿಸ್ತೀರೋ ಗೊತ್ತಿಲ್ಲ. ಆದರೆ ತನಿಖೆ ಸ್ಪಷ್ಟವಾಗಿ ಆಗಲಿ ಎಂಬ ಮಾಹಿತಿಯನ್ನು ನೀಡಿದ್ದಾರೆ.